ನಾವಿವಾಗ ಒಂದು ರೈಡ್ ಪೆನುಕೊಂಡ ಫೋರ್ಟ್ಗೆ ಹೋಗಿ ಬರೋಣ ಅಂತ. ಸೊ ಬೆಂಗಳೂರಿಂದ 146 ಕಿಲೋಮೀಟರ್ ಇಲ್ಲಿಂದ ಓಕೆನಾ. ಪೆನುಕೊಂಡ ಫೋರ್ಟ್ ಗಾಡಿ ತಗೊಂಡು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ರೈಡ್ ಸ್ಟಾರ್ಟ್ ಮಾಡೋದೇ ಓಕೆನಾ. ಸೊ ಸಂಡೇ ಆಗಿರೋದ್ರಿಂದ ಟೆಕ್ ಪಾರ್ಕು ಆಲ್ಮೋಸ್ಟ್ ಫುಲ್ ಎಲ್ಲ ಖಾಲಿ. ರೋಡ್ ಬ್ರೇಕ್ಗಳಿಲ್ಲ, ಏನಿಲ್ಲ ಅಂದರೂ ಆಚೆ ಹೋಗೋ ಅಷ್ಟರಲ್ಲಿ ಒಂದು 10ರಿಂದ 12 ಇದ್ದಾವೆ. ಸೊ ಇದು ಟೆಕ್ ಪಾರ್ಕು ಸೆಕ್ಯೂರಿಟಿ ವ್ಯವಸ್ಥೆ ನೋಡಿ, ಎಲ್ಲ ಚೆಕ್ ಮಾಡಿನೇ ಒಳಗಡೆ ಬಿಡೋದು. ವೈಟ್ ಫೀಲ್ಡ್ ದಿವ್ಯಾಶ್ರೀ ಟೆಕ್ ಪಾರ್ಕಿಂದ ಇವಾಗ ನಾವು ಬೆಂಗಳೂರು ಪೆನುಕೊಂಡ ಫೋರ್ಟ್ಗೆ ಹೋಗ್ತಾ ಇರೋದು. ಇಲ್ಲಿ ರೈಟ್ ಸೈಡ್ಗೆ ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ ಇಲ್ಲೇ ಬರೋದು. ಸೊ ಇಲ್ಲಿಂದ ಪಟ್ಟಂದೂರು ಅಗ್ರಹಾರ ಮೆಟ್ರೋ ಸ್ಟೇಷನಿಂದ ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ ಸಿಗ್ನಲ್ ಇಲ್ಲೇ ನೋಡ್ತಾ ಇದ್ದೀರಲ್ಲ, ವೈದೇಹಿ. ಇದೇನಪ್ಪ ಇವನು ಎಲ್ಲ ಬೈಕ್ ಹೊಡಿಬೇಕಾದ್ರೆ ಆ್ಯಂಗ್ಲೋಸ್ ಹಾಕಂತಾನಂತ ಅನ್ಕೋಬೇಡಿ, ಇದು ಸಿಕ್ಕಾಪಟ್ಟೆ ರಫ್ ಆಗಿದೆ ಓಕೆನಾ, ಅದಕ್ಕೋಸ್ಕರ ಹಾಕಂತಿರೋದು. ಈ ಥರ ರೋಡ್ ಖಾಲಿ ಇದ್ದರೆ ಬೆಂಗಳೂರು ಆಚೆ ಹೋಗಿ ಸುಮಾರು ಟೈಮೇನು ತೊಗೊಳಲ್ಲ, ಈಸಿಯಾಗಿ ಹೋಗ್ಬೋದು. ಆದರೂ ಕೆಲವೊಂದು ಕಡೆಗೆ ಸಂಡೇ ಆದ್ರೂ ಟ್ರಾಫಿಕ್ ಇದ್ದೇ ಇರುತ್ತೆ, ಎಲ್ಲ ಕಡೆಗೆಲ್ಲ, ಕೆಲವೊಂದು ಕಡೆಗೆ ಮಾತ್ರ ಸಂಡೇ. ಇಲ್ಲಿ ವರ್ಕಿಂಗ್ ಡೇ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಪಟ್ಟಂದೂರು ಅಗ್ರಹಾರ ಮೆಟ್ರೋ ಏನಿದೆ ಇಲ್ಲಿ, ಅದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಇವತ್ತು ಸೋಲೋ ರೈಡ್ ಹೋಗ್ತಾ ಇರೋದು. ಫ್ರೆಂಡ್ಸು ಇವತ್ತೆಲ್ಲ ಬ್ಯುಸಿ ಇರೋದ್ರಿಂದ ಒಬ್ಬನೇ ಹೋಗ್ತಾಯಿದ್ದೀನಿ. ಮತ್ತು 6 ದಿನ ಫುಲ್ ಬ್ಯುಸಿ. ಯಾರೋ ಪುಣ್ಯಾತ್ಮ ಎಷ್ಟೊತ್ತಲ್ಲಿ ಓಡ್ತಾವ ನೋಡಪ್ಪ. ಅವನು ಯಾರೋ ಕಂಪ್ನಿ ವರ್ಕರ್ ಇರ್ಬೇಕು ಅನಿಸುತ್ತೆ, ಯಾಕಂದರೆ ಅವ್ರು ಇಷ್ಟದಲ್ಲೇ ಹುರ್ಕೋದು. ಯಾವುದಾದ್ರೂ IT BT ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಅವ್ರಿಗೆ ಯಾವಾಗಂದರೆ ಅವಾಗೇ ಬೆಳಗ್ಗೆ ಕರೆಯೋದು. ಸೊ ಈ ರೋಡ್ ಅಂತೂ ಮುಂಚೆ ರೆಡಿ ಆಗಿರಲಿಲ್ಲ, ಸಿಕ್ಕಾಪಡೆ ಧೂಳು. ಇಲ್ಲಿ ಏನಾದರೂ ವೈಟ್ ಶರ್ಟ್ ಹಾಕೊಂಡು ಬರೀ ಇರೋದೇ ಜಸ್ಟ್ ಒಂದು ಕಿಲೋಮೀಟ್ರ್ನ ಅಷ್ಟೇ ಇದೆ. ಇದರಿಂದ ಮೇನ್ ರೋಡ್ಗೆ ಹೋಗೋ ಅಷ್ಟರಲ್ಲಿ ವೈಟ್ ಶರ್ಟೆಲ್ಲ ಕೆಂಪಾಗಿ ಹೋಗಿರೋದು, ಅಷ್ಟೊಂದು ಧೂಳು ಇತ್ತು ಇಲ್ಲಿ. ಇವಾಗ ಓಕೆ, ರೋಡ್ ಏನೋ ರೆಡಿ ಆಗಿದೆ, ಆದರೂ ಅಲ್ಲೇ ಎಲ್ಲಿ ಮಧ್ಯೆ ಕಿತ್ಕೊಂಡು ಹೋಗಿದೆ ಆಲ್ರೆಡಿ ರೋಡು. ನೋಡಿ ಇಲ್ಲಿ ಎಷ್ಟು ಧೂಳು ಬರುತ್ತೆ ಅಂತ.
ಯಾಕಂದರೆ ಇಲ್ಲಿ ಜಾಸ್ತಿ ಓಡಾಡೋದೇ ಲಾರಿಗಳು, ಟ್ರಕ್ಗಳೇ ಜಾಸ್ತಿ ಓಡಾಡೋದು. ಆದ್ದರಿಂದ ಚಿಕ್ಕ ಪುಟ್ಟ ರೋಡ್ಗಳೆಲ್ಲ ತಡೆಯಲ್ಲ. ಕರ್ನಾಟಕ ಬಾರ್ಡರ್ ದಾಟಿ ಆಂಧ್ರದೊಳಗೆ ಬಂದಾದ್ಮೇಲೆ ಈ ಪ್ಲೇಸ್ ನೋಡ್ತಾನೆ ಇದ್ರಿ, ಇದು ಒಂಥರ ಬರಪೀಡಿತ ಪ್ರದೇಶ ಇದ್ದಂಗೆ ಫುಲ್ಲು. ಇದೇ ನೋಡ್ಬೋದು, ಒಂಥರ ಆನೆ ಮಲ್ಕೊಂಡಿದೆ ಅನ್ನೋ ಥರ ಕಾಣುತ್ತೆ ಬೆಟ್ಟ. ಕಲ್ಲು ಬಂಡೆ, ಯಾವುದೋ ಗುಡಿ ಬಂಡೆ ಅಂತೆ. ಸೊ ನಿಯರ್ ಇನ್ನೊಂದು 60 ಕಿಲೋಮೀಟರ್ಸ್ನ ಇರ್ಬೇಕನ್ಸುತ್ತೆ. ಪೆನ್ನಿಕೊಂಡ ಹತ್ತತ್ರ ಬರ್ತಿದ್ದಂಗೆ ಸುತ್ತೂರ್ಲು ಎಲ್ಲ ಕಡೆಗೂ ಆಲ್ಮೋಸ್ಟ್ ಎಲ್ಲ ಬೆಟ್ಟಗಳೇ ಕಾಣ್ತದೆ. Here are 6 kilometers balance. ರೋಡ್ ಮಾತ್ರ ಸಖತ್ತಾಗಿದೆ ಗುರು, ರೋಡ್ ಎಲ್ಲೂ ಕೆಟ್ಟಿಲ್ಲ. ಗಾಡಿಯವ್ರ ಜೊತೆ ಹೋಗೋಕ್ಕೆ ಭಯ ಬೀಳ್ತಾನೆ ಅಣ್ಣ. ಮೋಸ್ಟ್ಲಿ ಹೊಸಬು ಅನ್ಸುತ್ತೆ ಡ್ರೈವಿಂಗ್. ಬರೀ ಲಾರಿಗಳೇ ಜಾಸ್ತಿನಪ್ಪ ಇಲ್ಲಿ. ಹೊಡಿತಾನಪ್ಪ ಗಾಡಿನ ಗುರು. ಪಾವಗಡ, ಅನಂತಪುರ, ಹೈದರಾಬಾದ್. ಇಲ್ಲಿಂದ ಪೆನುಕೊಂಡ ಊರು ಸ್ಟಾರ್ಟು. ಇದು ವಿಜಯನಗರ ಸಾಮ್ರಾಜ್ಯ ಅರಸರ ಆಗಿನ ಕಾಲದ ರಾಜಧಾನಿ ಆಯಿತು ಅಂತ ಅನಿಸ್ತದೆ ಮೋಸ್ಟ್ಲಿ. ಫೋರ್ಟ್ ಈ ಕಡೆಗೆ ಪೆನುಕೊಂಡ ಫೋರ್ಟ್ ಇಲ್ಲಿಂದ ಶುರು. ಅಣ್ಣ ಕೇಳೋದಕ್ಕೆ ಸ್ಮೈಲ್ ಮಾಡ್ತಾನೆ. ಏನೆಲ್ಲ ಇಲ್ಲಿ ಸಮಾಧಿಗಳು. ಮಳೆ ಬರ್ತಾ ಐತೆ. ಇದನ್ನು ಭದ್ರತೆಯ ರಕ್ಷಣೆಗೋಸ್ಕರ ವ್ಯವಸ್ಥಿತವಾಗಿ ಈ ಕೋಟೆನ ನಿರ್ಮಿಸಲಾಗಿದೆ ಅಂತ
ಇದೇ ಟೈಮ್ಗೆ ಮಳೆ ಬರಬೇಕಾ? ಅದು ಜೋರಾಗೆ ಬರ್ತಾ ಇಲ್ಲ. ಸ್ಟಾರ್ಟ್ ಆಯ್ತಪ್ಪ ಇದು ಹನಿ. ಓ ಇಲ್ಲೆಲ್ಲ ಚೆಕ್ಕಿಂಗ್ ಐತಾ ಹಂಗೆ? ಸರ್ ಎಷ್ಟು? number 1353. ಹಾಂ ಇಲ್ಲಿ ಎಂಟ್ರೆನ್ಸು ಅಮೌಂಟು 20 ರೂಪೀಸ್ ಇಲ್ಲಿ ಬೈಕಿಗೆ. ಕಾರಿಗೆ ಇಷ್ಟಿದೆ ಅಂತ ಕೇಳಿಲ್ಲ ನಾನು. ಸೊ ರಿಯಲ್ ಕಹಾನಿ ಇಲ್ಲಿಂದ ಸ್ಟಾರ್ಟ್. ಓಹೋ ಬೈಕರ್ಸ್ಗಂತೂ ಒಳ್ಳೆ ಕಿಕ್ ಕೊಡುತ್ತೆ. ಸೈನಿಕರಿಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲಿ ಈ ಕೋಟೆಯನ್ನು ಕಟ್ಟಿದ್ರಂತೆ. ಇದು ಹಂಗೆ ಐತೆ ಬಿಡಿ. ರೋಡು ಸಖತ್ತಾಗಿ ಮಾಡಿದ್ದಾರೆ. ಇದೇನು ತುಂಬ ದೂರ ಬೆಂಗಳೂರಿಂದ ಜಾಸ್ತಿ ದೂರ ಅನಿಸಲ್ಲ. ಬರ್ಬೋದು, ಒಂದು 2 ರಿಂದ 3 ಅವರಲ್ಲಿ ಬರ್ಬೋದು ಆರಾಮಾಗಿ. ಇನ್ನು ಯಾರಾದರೂ ವೀಕೆಂಡ್ 1 ಡೇ ಬರ್ಬೋದು, ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಆರಾಮಾಗಿ ಬಂದು ಹೋಗ್ಬೋದು. ಈ ಕಡೆಗೆ ಸಖತ್ತಾಗಿದೆ ಫೋರ್ಟಿ. ಹೆವಿ ಐತಪ್ಪ ರೋಡ್, ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ವ್ಯೂ ಮಾತ್ರ ಸಖತ್ತಾಗಿ ಕಾಣುತ್ತೆ ಇಲ್ಲಿ. ಅದರಲ್ಲೂ ಬೈಕ್ ಹೊಡಿಯೋಕ್ಕೆ ಮಾತ್ರ ನೋಡಿಲ್ಲಿ ಯಾವ ಥರ. ಸಿಕ್ಕಾಪಟ್ಟೆ ಕರುಗಳಿದ್ದಾವೆ. ಈ ಕರುವು ಸತ್ಯಮಂಗಲ ಘಾಟಲ್ಲಿ ಇರುತ್ತಲ್ಲ ಆ ಥರನೇ ಇದೆ ಸೇಮ್. ಓ ಈಸಿಯಾಗಂತೂ ಇಲ್ಲಪ್ಪ ಇದು ಬೆಟ್ಟ, ಹೆವಿ ಐತೆ. ಅದು ಹೆಂಗೆ ಕೆಳಗಡೆಯಿಂದ ಇಲ್ಲಿವರೆಗೂ ಅವರು ಬಂದು ಕೋಟೆ ಕಟ್ತಿದ್ರಪ್ಪ ಅಂತ. ಆಲ್ಮೋಸ್ಟ್ ಎಲ್ಲ ಅವರೇ ಇರೋದು. ಎಲ್ಲ ಫೋಟೋಶೂಟ್ ನಡೀತೈತೆ. ಹಾಂ ಇಲ್ಲಿಂದ ನೋಡಪ್ಪ ಅಂತೂ ಫೈನಲ್ ಆಗಿ ಬಂದ್ವಿ ಪೆನ್ಕೊಂಡ ಫೋರ್ಟಿಗೆ. ಎಲ್ಲ ಅವರೇ ಕಾಣ್ತಾರೆ. ನಾವು ಪೆನ್ಕೊಂಡ ಫೋರ್ಟಿಗೆ ಏನು ಬರ್ತೀವಲ್ಲ, ಸೊ ಬರಬೇಕಾದ್ರೆ ಒಂದು ಇಮ್ಯಾಜಿನೇಷನ್ ಇರುತ್ತೆ.
ಬಂದಾದಮೇಲೆ ನೋಡಿದ ಮೇಲೆ ಒಂದು ಒಪಿನಿಯನ್ ಚೇಂಜ್ ಆಗಿಬಿಡುತ್ತೆ. ಯಾಕಂದರೆ ನೋಡಿ ಇಲ್ಲಿ ಯಾವ ಥರ ಇದೆ, ಬೈಕ್ ನಿಲ್ಸಿರೋದು ಅಲ್ಲೇನು ಕಾಣುತ್ತಲ್ಲ ಅಲ್ಲಿ ಸುತ್ತೂರ್ಲು ಕೋಟೆ ಎಲ್ಲ ಹೊಡೆದಾಕಿದ್ದಾರೆ ಆಲ್ರೆಡಿ, ಎಲ್ಲ ನಾಶ ಆಗಿದೆ. ಏನಂತಂದರೆ ಮೇಲ್ಗಡೆ ಬಂದು ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಹತ್ರ ಇಲ್ಲಿ ನೇಚರ್ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಆಲ್ಮೋಸ್ಟ್ ಎಲ್ಲ ನಾಶನೇ ಆಗಿದೆ. ಓಕೆನಾ, ಪ್ಲೇಸಲ್ಲಿ ಹೇಳ್ಕೊಳಂಥದ್ದೇನಿಲ್ಲ. ಇನ್ನೇನಪ್ಪ, ಬೈಕ್ ರೈಡ್ ಮಾಡ್ಬೋದು, ಬೈಕ್ ಹೊಡ್ಕೊಂಬರಕ್ಕೆ ಒಂದು ಚೆನ್ನಾಗೈತೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಹೊಡ್ಕೊಂಡು ಹೋಗಿದೆ, ಎಲ್ಲ ಏನೂ ಉಳಿದಿಲ್ಲ, ಎಲ್ಲ ಸರ್ವನಾಶ.